ನಮಸ್ಕಾರ ಸ್ನೇಹಿತರೆ. ಜನವರಿ 25ನೇ ತಾರೀಕು ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆ ಅಂತ ಹೇಳಿ ಕರೀತಾರೆ. ಈ ಒಂದು ಹುಣ್ಣಿಮೆ ಜನವರಿ 25ನೇ ತಾರೀಕು ನಾವೇನು ಬನದ ಹುಣ್ಣಿಮೆ ಅಂತ ಹೇಳಿ ಆಚರಿಸ್ತೀವಿ, ತುಂಬಾ ವಿಶೇಷವಾದಂತಹ ಹುಣ್ಣಿಮೆ ಸ್ನೇಹಿತರೆ. ಅದರಲ್ಲೂ ಕೂಡ ಈ 2024ನೇ ವರ್ಷದ ಮೊದಲನೆಯ ಅಮಾವಾಸ್ಯೆ ಕೂಡ ಗುರುವಾರದ ದಿನವೇ ಬಂದಿತ್ತು. ಹಾಗೆ ಮೊದಲನೆಯ ಹುಣ್ಣಿಮೆಯೂ ಕೂಡ ಗುರುವಾರದ ದಿನವೇ ಬಂದಿದೆ. ಈ ದಿನದಂದು ನಾವು ಗುರುರಾಯರನ್ನು ಯಾವ ರೀತಿಯಲ್ಲಿ ಪೂಜೆ ಮಾಡೋದ್ರಿಂದ ನಮಗೆ ಒಂದು ಒಳ್ಳೆಯ ಮಾರ್ಗದರ್ಶನವನ್ನು ಗುರುರಾಯರು ತೋರಿಸ್ತಾರೆ ಅಂತ ಹೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕೂ ಮುನ್ನ ಏನು ನಾವು ಈ ಒಂದು ಹುಣ್ಣಿಮೆಯನ್ನು ತುಂಬಾ ವಿಶೇಷ ಅಂತ ಹೇಳಿ ಯಾಕೆ ನಂಬ್ತೀವಿ ಅಂದರೆ, ಈ ಒಂದು ಬನದ ಹುಣ್ಣಿಮೆಯನ್ನು ಬನಶಂಕರಿ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಬನಶಂಕರಿ ಹುಣ್ಣಿಮೆ ಇರೋದ್ರಿಂದ ಶಕ್ತಿ ದೇವತೆಗಳನ್ನು ಆರಾಧಿಸೋದ್ರಿಂದ ತುಂಬಾ ಒಳ್ಳೆಯದು ಅಂತ ಹೇಳಿ ನಂಬ್ತಾರೆ. ಹಾಗೆ ಆರ್ಥಿಕ ಪರಿಸ್ಥಿತಿಗಳು ಕೂಡ ಸುಧಾರಣೆ ಆಗುತ್ತೆ. ಹಾಗೆ ಮತ್ತೆ ಈ ಒಂದು ಬನಶಂಕರಿ ಅಥವಾ ಬನದ ಹುಣ್ಣಿಮೆಯ ದಿನ ಶಕ್ತಿ ದೇವತೆಗಳ ದೇವಾಲಯದಲ್ಲಿ ಹೋಗಿ ನಾವು ರಾಹುಕಾಲದಲ್ಲಿ ನಿಂಬೆಹಣ್ಣಿನ ದೀಪ ಅಥವಾ ಬೆಲ್ಲದ ದೀಪ, ಬೂದುಗುಂಬಳಕಾಯಿ ದೀಪ ಅವರ ಶಕ್ತಿಯ ಅನುಸಾರ ಬೆಳಗಿ ಬರೋದ್ರಿಂದ ಮನೆಯಲ್ಲಿರುವಂತಹ ಏನು ನೆಗೆಟಿವ್ ಎನರ್ಜಿ ಅಥವಾ ಆರ್ಥಿಕ ಪರಿಸ್ಥಿತಿ, ಹಣಕಾಸಿನ ತೊಂದರೆಗಳು, ಆರೋಗ್ಯದಲ್ಲಿ ಏರುಪೇರು ಆಗುವಂತಹದ್ದು ತುಂಬಾ ಬೇಗ ಪರಿಹಾರ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದನ್ನು ಪುಷ್ಯ ಹುಣ್ಣಿಮೆ ಅಂತ ಹೇಳಿ ಕೂಡ ಕರೀತಾರೆ. ಈ ಒಂದು ಪುಷ್ಯ ಹುಣ್ಣಿಮೆ ಗುರುವಾರದ ದಿನವೇ ಬಂದಿರೋದ್ರಿಂದ ತುಂಬಾ ವಿಶೇಷ ಅಂತಲೇ ಹೇಳ್ಬೋದು. ಈ ದಿನದಂದು ನಾವು ರಾಯರನ್ನು ಪೂಜಿಸೋದ್ರಿಂದ, ಅಂದರೆ ರಾಯರನ್ನು ಆರಾಧಿಸೋದ್ರಿಂದ ನಮಗೆ ಎಲ್ಲ ಒಂದು ಏನು ಕೆಟ್ಟ ದಿನಗಳು ಕೂಡ ಕಳೆದು ಒಳ್ಳೆಯ ದಿನಗಳನ್ನು, ಮಾರ್ಗದರ್ಶನವನ್ನು ರಾಯರು ತೋರಿಸ್ತಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಪುಷ್ಯ ಹುಣ್ಣಿಮೆಯ ದಿನ ನಾವು ಏನು ಮಾಡಬೇಕು ಅನ್ನೋದಾದರೆ, ಮುಖ್ಯವಾಗಿ ರಾಯರನ್ನು ಏನು ರಾಯರಿಗೋಸ್ಕರ ನಾವು ಮಾಡುವಂತಹ ವ್ರತಗಳಿದೆಯಲ್ವಾ, 11 ಗುರುವಾರ, 7 ಗುರುವಾರ, 48 ಗುರುವಾರ, ಈ ಒಂದು ವ್ರತಗಳನ್ನು ಆಗಿರ್ಬೋದು, ಅಥವಾ ನಾವು ರಾಯರ ಕೆಲವೊಂದು ಮಂತ್ರಗಳನ್ನು ಪಠಣೆ ಮಾಡುವುದಕ್ಕೆ ಅತಿ ಸೂಕ್ತವಾದಂತಹ ದಿನ ಈ ಜನವರಿ 25ನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಯಾರೆಲ್ಲ ರಾಯರಿಗೆ ಏನೇ ಒಂದು ಕೆಲಸ ಕಾರ್ಯಗಳ ಒಂದು ಉದ್ದೇಶದಿಂದ ರಾಯರಿಗೆ ವ್ರತವನ್ನು ಆಚರಿಸಬೇಕು ಅಂತ ಯಾರೆಲ್ಲ ಅಂದ್ಕೊಳ್ತಿದ್ದೀರೋ ಅವರೆಲ್ಲರಿಗೂ ಕೂಡ ಈ ಒಂದು 25ನೇ ತಾರೀಕು ಪುಷ್ಯ ಹುಣ್ಣಿಮೆಯ ದಿನ ತುಂಬಾ ಒಳ್ಳೆಯ ದಿನ ಇದೆ. ಗುರುವಾರದ ದಿನವೇ ಬಂದಿದೆ. ಗುರುರಾಯರ ಮಾರ್ಗದರ್ಶನ ತುಂಬ ಮುಖ್ಯವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಈ ದಿನ ನೀವು ರಾಯರಿಗೋಸ್ಕರ ಯಾವ ವ್ರತವನ್ನು ಮಾಡೋದು ಶುರು ಮಾಡಬೇಕು ಅಂದರೂ ತುಂಬಾ ಒಳ್ಳೆಯದು, ಮಾಡಿ ಅಂತ ಹೇಳ್ತಾ, ಈ ದಿನ ನಾವು ರಾಯರನ್ನು ಯಾವ ರೀತಿ ಪೂಜೆ ಮಾಡಬೇಕು ಅಂತ ನೋಡೋದಾದರೆ ಸ್ನೇಹಿತರೆ, ಏನು ಈ ಒಂದು ಪುಷ್ಯ ಹುಣ್ಣಿಮೆ ಗುರುವಾರ ಬಂದಿದೆ, ಅದರ ಇಂದಿನ ದಿನವೇ ನೀವು ಮನೆಯನ್ನೆಲ್ಲ ಸ್ವಚ್ಛವನ್ನು ಮಾಡಿ ಇಟ್ಟುಕೊಂಡು ರಾಯರಿಗೆ ಗುರುವಾರನೇ ಬಂದಿರೋದ್ರಿಂದ ಪುಷ್ಯ ಹುಣ್ಣಿಮೆಯ ದಿನ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಆದಷ್ಟು ನೀವು ಪೂಜೆಯನ್ನು ಮಾಡಿ. ಪೂಜೆ ಮಾಡುವಾಗ ತುಂಬಾ ಮುಖ್ಯವಾಗಿ ಈ ದಿನ ಮಾಡಬೇಕಾಗಿರುವಂತಹ ಕೆಲಸ ಏನು ಅಂದರೆ ಸ್ನೇಹಿತರೆ, ನೀವು ರಾಯರಿಗೋಸ್ಕರ ತುಪ್ಪದ ಬತ್ತಿಯನ್ನೇನೋ ಹಚ್ಚುತ್ತೀರಾ. ಆ ತುಪ್ಪದ ಬತ್ತಿಯ ಜೊತೆಯಲ್ಲಿ 3 ಕರ್ಪೂರ, 5 ಕರ್ಪೂರವನ್ನು ಕೂಡ ತುಪ್ಪದ ಬತ್ತಿಯಲ್ಲಿ ನೆನೆಸಿ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದು. ಈ ಪುಷ್ಯ ಹುಣ್ಣಿಮೆಯ ದಿನ ಈ ರೀತಿ ಮಾಡೋದ್ರಿಂದ ನಿಮಗೆ ಇರುವಂತಹ ಎಂತಹ ಕಷ್ಟವಾದರೂ ಸರಿ ಕಳೆದು ಹೋಗುತ್ತೆ, ಕರ್ಪೂರದ ರೀತಿಯಲ್ಲಿ ಹುರಿದು ಹೋಗುತ್ತೆ. ನಿಮ್ಮ ಮನೆಯಲ್ಲಿ ಎಲ್ಲ ರೀತಿಯಲ್ಲೂ ಕೂಡ ಆರ್ಥಿಕ ಪರಿಸ್ಥಿತಿಗಳು ಸುಧಾರಣೆ ಆಗುತ್ತೆ, ಹಣಕಾಸಿನ ಪರಿಸ್ಥಿತಿಗಳು ಸುಧಾರಣೆ ಆಗುತ್ತೆ. ನಿಮ್ಮ ಕಷ್ಟಗಳ ದಿನಗಳು ಕರ್ಪೂರದ ರೀತಿಯಲ್ಲಿ ಹುರಿದು ಹೋಗುತ್ತೆ ಅಂತಲೇ ಹೇಳಿ ನಂಬಲಾಗುತ್ತೆ ಸ್ನೇಹಿತರೆ. ಏನು ಮಾಡಬೇಕು ಅಂದರೆ, ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಶುಚಿಭೂತರಾಗಿ ಮನೆಯನ್ನೆಲ್ಲ ಶುಚಿ ಮಾಡಿ ರಾಯರನ್ನು ನೀವು ವಿಧಿವತ್ತಾಗಿ ಪೂಜೆಯನ್ನಾಗಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಇಂದಿನ ದಿನ ಅಂದರೆ ಇಂದು ಬುಧವಾರದ ದಿನವೇ ನಿಮಗೆ ಪೂಜೆಗೆ ನೀವು ಯಾವ ರೀತಿ ಇದೇ ರೀತಿ ಮಾಡಬೇಕು ಅನ್ನುವಂತಹ ಯಾವ ಮಾರ್ಗವೂ ಇಲ್ಲ. ನಿಮ್ಮ ಶಕ್ತಿ ಅನುಸಾರ ರಾಯರಿಗೆ ಒಂದು ತುಳಸಿ ದಳವನ್ನಾದರೂ ಇಟ್ಟು ನೀವು ಪೂಜೆ ಮಾಡಬಹುದು. ಅದನ್ನು ಇಂದಿನ ದಿನವೇ ನೀವು ಏನೆಲ್ಲ ಬೇಕೋ ಅದನ್ನೆಲ್ಲ ನೀವು ತಯಾರಿ ಮಾಡ್ಕೊಳ್ಳಿ. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ರಾಯರನ್ನು ವಿಧಿವತ್ತಾಗಿ ಪೂಜೆ ಮಾಡಿ, ತುಳಸಿ ದಳವನ್ನು ಇಟ್ಟು, ಏನು ಗಂಧ ಅರಿಶಿಣವನ್ನು ಇಟ್ಟು ರಾಯರ ಮುಂದೆ ನೀವು ತುಪ್ಪದ ಬತ್ತಿಯನ್ನು ಹಚ್ಚಬೇಕಾಗುತ್ತೆ. ಆ ಬತ್ತಿಯ ಜೊತೆಯಲ್ಲಿ ಇಂದಿನ ರಾತ್ರಿ ದಿನವೇ ನೀವು ತುಪ್ಪದ ಬತ್ತಿಯ ಜೊತೆಯಲ್ಲಿ ಕರ್ಪೂರವನ್ನು ನೆನೆಸಿ ಇಟ್ಟು ಬೆಳಗ್ಗೆ ನೀವು ರಾಯರ ಮುಂದೆ
ನೈವೇದ್ಯ ಅಥವಾ ಹಣ್ಣು, ಹಾಲು, ಕಲ್ಲು ಸಕ್ಕರೆ ಯಾವುದಾದ್ರೂ ಸರಿ, ರಾಯರಿಗೋಸ್ಕರ ನಿಮ್ಮ ಶಕ್ತಿ ಅನುಸಾರ ನೈವೇದ್ಯವನ್ನು ಇಟ್ಟು ರಾಯರಿಗೆ ತುಪ್ಪದ ಬತ್ತಿಯ ಜೊತೆಯಲ್ಲಿ ಕರ್ಪೂರವನ್ನು ನೆನೆಸಿ ಹಚ್ಚೋದ್ರಿಂದ ನಿಮ್ಮ ಕಷ್ಟಗಳು ಆ ಕರ್ಪೂರದ ರೀತಿಯಲ್ಲಿ ತುಪ್ಪದ ಜೊತೆಯಲ್ಲಿ ಸೇರಿ, ತುಪ್ಪ ಶುಕ್ರನಿಗೆ ಅಧಿಪತಿ, ಶುಕ್ರ ತುಪ್ಪನಿಗೆ ಅಧಿಪತಿ ಅಂತ ಹೇಳ್ತಾರೆ. ಆದ್ದರಿಂದ ನೀವು ಆ ತುಪ್ಪದ ಜೊತೆಯಲ್ಲಿ ಕರ್ಪೂರವನ್ನು ಹಾಕಿ ನೀವು ಹಚ್ಚೋದ್ರಿಂದ ಗುರುವಾರದ ದಿನ, ಅದರಲ್ಲೂ ಪುಷ್ಯ ಹುಣ್ಣಿಮೆಯ ದಿನ ಆ ರೀತಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದ್ರಿಂದ ನಿಮ್ಮ ಕಷ್ಟಗಳು ನಿಜಕ್ಕೂ ಕೂಡ ಕರ್ಪೂರದ ರೀತಿಯಲ್ಲಿ ಕರಗುತ್ತೆ. ಯಾರಿಗೆಲ್ಲ ಮನೆಯಲ್ಲಿ ನೆಮ್ಮದಿ ಅನ್ನೋದಿರೋದಿಲ್ಲ, ಸುಖ ಅನ್ನೋದಿರೋದಿಲ್ಲ, ಆರ್ಥಿಕ ಪರಿಸ್ಥಿತಿ ಇರುತ್ತೆ, ಕೆಟ್ಟ ಪರಿಸ್ಥಿತಿಗಳಲ್ಲಿ ಇರ್ತಾರೆ, ಹಣಕಾಸಿನ ಸಮಸ್ಯೆ, ಅನಾರೋಗ್ಯದ ಸಮಸ್ಯೆ, ಮದುವೆಯಲ್ಲಿ ವಿಳಂಬ ಆಗಿರ್ಬೋದು, ಅಥವಾ ಮಕ್ಕಳಿಲ್ಲದೆ ಕೊರಗ್ತಾ ಇರೋಂತಹವರಾಗಿರ್ಬೋದು, ಈ ದಿನ ನೀವು ಏನು ತುಪ್ಪದ ಬತ್ತಿಯ ಜೊತೆಯಲ್ಲಿ ಕರ್ಪೂರವನ್ನು ಕೂಡ ನೆನೆಸಿ ನೀವು ರಾಯರಿಗೆ ಆರತಿ ಮಾಡೋದ್ರಿಂದ ಎಲ್ಲ ಸಮಸ್ಯೆಗಳು ಕೂಡ ಕರ್ಪೂರದ ರೀತಿಯಲ್ಲಿ ಉರಿಯುತ್ತೆ ಅಂತ ಹೇಳಿ ನಂಬುತ್ತಾರೆ. ರಾಯರ ಅನುಗ್ರಹ ಮಾರ್ಗದರ್ಶನ ಸಿಗುತ್ತೆ ಅಂತ ಹೇಳಿ ನಂಬಲಾಗುತ್ತೆ. ಆದ್ದರಿಂದ ಈ ದಿನ ನೀವು ಈ ರೀತಿ ಒಂದು ಸಣ್ಣ ಮಾರ್ಗವನ್ನು ಅನುಸರಿಸಿ ರಾಯರಿಗೆ ಕರ್ಪೂರದ ಏನು ತುಪ್ಪದಲ್ಲಿ ಅದ್ದಿ ಕರ್ಪೂರವನ್ನು ಬೆಳಗೋದ್ರಿಂದ ತುಂಬಾ ಒಳ್ಳೆಯದು. ಹಾಗೆ ಈ ದಿನದಿಂದ ನೀವು ಯಾವುದೇ ವ್ರತವನ್ನು ಆಚರಣೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರೂ ಕೂಡ ತುಂಬಾ ಒಳ್ಳೆಯದು ಅಂತಲೇ ಹೇಳಿ ನಂಬಲಾಗುತ್ತೆ ಸ್ನೇಹಿತರೆ. ನೋಡಿದ್ರಲ್ಲ, ಈ ಬನದ ಹುಣ್ಣಿಮೆ ಅಥವಾ ಪುಷ್ಯ ಹುಣ್ಣಿಮೆಯ ಎಷ್ಟು ವಿಶೇಷ ಅಂತ ಹೇಳಿ. ಈ ದಿನ ಏನೆಲ್ಲ ಕೆಲಸ ಮಾಡಿದ್ರೂ ತುಂಬಾ ಒಳ್ಳೆಯದು. ನಮ್ಮಲ್ಲಿ ಈ ಒಂದು ಹುಣ್ಣಿಮೆಗೆ ತುಂಬಾ ವಿಶೇಷವಾದಂತಹ ಸ್ಥಾನವನ್ನು ಕೂಡ ಕೊಡಲಾಗಿದೆ. ಏಕೆಂದರೆ ಗುರುಗಳನ್ನು ನೆನೆಯುವಂತಹ ತುಂಬಾ ಒಂದು ಪುಷ್ಯ ಹುಣ್ಣಿಮೆಯ ದಿನ ಅಂತಲೇ ಹೇಳ್ಬೋದು. ರಾಯರಿಗೋಸ್ಕರ ಈ ದಿನವನ್ನು ನಾವು ವಿಧಿವತ್ತಾಗಿ ಪೂಜೆ ಮಾಡೋದ್ರಿಂದ ನಮ್ಮ ಎಲ್ಲ ಕಷ್ಟಗಳು ಕೂಡ ಕಳೆಯುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ಒಂದು ಸಣ್ಣ ಮಾಹಿತಿ ನಿಮ್ಮೆಲ್ಲರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಸ್ನೇಹಿತರೆ. ಶುಭ ದಿನ.